ನಮಸ್ಕಾರ. ಇಡೀ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಮಗೆ ಅತ್ಯಂತ ಕಠಿಣವಾಗಿರ್ತಕ್ಕಂಥದ್ದು ಮತ್ತು ಹೆಚ್ಚು ಓದಿ ಕಡಿಮೆ ಅಂಕ ಬರ್ತಕ್ಕಂಥದ್ದು ಕರೆಂಟ್ ಅಫೇರ್ಸ್. ಸೊ ಈ ನಿಟ್ಟಿನಲ್ಲಿ ಕಡಿಮೆ ಓದಿ ಜಾಸ್ತಿ ಮಾರ್ಕ್ಸ್ ತೆಗೆದುಬೇಕು. ನಮ್ಮ ರೇಟ್ ಆಫ್ ರಿಟರ್ನ್ಸ್, ಕಾಸ್ಟ್ ಬೆನಿಫಿಟ್ ರೇಷಿಯೋ ತುಂಬ ಜಾಸ್ತಿ ಮಾಡಬೇಕೆನ್ನುವ ನಿಟ್ಟಿನಲ್ಲಿ ಕರ್ನಾಟಕದ ಪ್ರಖ್ಯಾತ ಕರೆಂಟ್ ಅಫೇರ್ಸ್ನ ಟೀಚರ್ ಆದಂಥ ಸರಿತಾ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಬಹಳಷ್ಟು ಬಾರಿ ಹೇಳ್ತಾ ಇರ್ತೀನಿ, ನ್ಯೂಸ್ ಪೇಪರ್ಸ್ ಯಾವ ರೀತಿ ಬರ್ತಾವಪ್ಪ ಅಂದರೆ ಕಾಮನ್ ಮ್ಯಾನಿಗೆ ಬರ್ತವೆ ಅಂತ ಪ್ರತಿ ಬಾರಿ ಹೇಳ್ತೀನಿ. ನನ್ನ ಮಾತಿಗೆ ಈಗಲೂ ಸಹ ಬದ್ಧ ಇದ್ದೀನಿ. ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರ ಬರ್ತಕ್ಕಂತಹ ಕೆಲವೊಂದು ಪುಸ್ತಕಗಳಿರ್ತವೆ. ಅಂತಹ ಪುಸ್ತಕಗಳ ಸಾಲಿನಲ್ಲಿ ಇಂದು ನಮಗೆ ಕಂಡು ಬರ್ತಕ್ಕಂಥದ್ದು 1 ಇಯರ್ ಕರೆಂಟ್ ಅಫೇರ್ಸ್ 2025 ಜನವರಿಯಿಂದ ಡಿಸೆಂಬರ್ ಮಂತ್ಲಿನ ಕರೆಂಟ್ ಅಫೇರ್ಸನ್ನು ಈ ಪುಸ್ತಕದಲ್ಲಿ ತಂದಿಟ್ಟಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟು ಇದು ಪೇಜಸ್ಸು 260 ಇದೆ. ಅಂದರೆ ಒಂದು ತಿಂಗಳಿಗೆ ಆಲ್ಮೋಸ್ಟ್ 20 ಪೇಜಸ್ ಅಂತ ತಂದಿಟ್ಟಿದ್ದಾರೆ. ನಾನು ಇದನ್ನೇ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಒಂದು ದಿವಸಕ್ಕೆ 1 ಪೇಜ್ ನೋಟ್ಸು ಸಾಕಂತ ಇದ್ದೀನಿ. ನೀವು ಪೇಪರ್ ಓದಿದೆ, ಯೂಟ್ಯೂಬ್ ನೋಡಿದೆ, ತದನಂತರದಲ್ಲಿ ಮಂತ್ಲಿ ಮ್ಯಾಗ್ಝಿನ್ ಎಷ್ಟು ಕರೆಂಟ್ ಅಫೇರ್ಸ್ಗೆ ಎಫರ್ಟ್ ಆಗ್ತೀರಾ, ಎಷ್ಟು ರೇಟ್ ಆಫ್ ರಿಟರ್ನ್ಸ್ ಇದೆ ಓಕೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಈ ನಿಟ್ಟಿನಲ್ಲಿ ಕರೆಂಟ್ ಅಫೇರ್ಸನ್ನು ಒಂದು ರೀತಿಯಲ್ಲಿ ಬಟ್ಟಿ ಇಳಿಸಿ ತಂದಂತಹ ಒಂದು ಪುಸ್ತಕ ಈ ಒಂದು ಪ್ರಚಲಿತ ವಿದ್ಯಮಾನಗಳು ಅಂತಕ್ಕಂಥ ಪುಸ್ತಕ ಇರುತ್ತೆ. ಓಕೆ, ಈಗಾಗಲೇ ಮಾರುಕಟ್ಟೆಯಲ್ಲಿ ಬಿಡುಗಡೆ ಆಗಿದೆ. ತದನಂತರದಲ್ಲಿ ಪುಸ್ತಕವನ್ನು ಹೇಗೆ ಕೊಂಡ್ಕೊಳ್ಬೇಕಂತೇಳಿ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ಸ್ ಮತ್ತು ಲಿಂಕನ್ನು ಹಾಕಿರ್ತೀವಿ. ಓಕೆ, ತಾವುಗಳು ಆ ಒಂದು ಪುಸ್ತಕವನ್ನು ಪಡ್ಕೊಳ್ಬೋದು. ಈಗ ಆ ಪುಸ್ತಕದ ಕುರಿತು ಯಾಕೆ ಓದಬೇಕು, ಅದರ ಹಿಂದಿನ ಶ್ರಮ ಏನು, ಎಲ್ಲೆಲ್ಲಿ ಮಾಹಿತಿಯನ್ನು ಕಲ್ತ್ಕೊಂಡ್ಬಂದರು, ಈ ಒಂದು ಇನ್ ದಿ ಎರಾ ಆಫ್ ದಿ ಟೆಕ್ನಾಲಜಿ ಆ್ಯಂಡ್ AI ಇವ್ರು ಎಲ್ಲಿಂದ ಮಾಹಿತಿಯನ್ನು ತಗೊಂಡ್ಬಂದರು, ಹೇಗೆ ಅದನ್ನು ಕನ್ವರ್ಟ್ ಮಾಡಿದರು ನೋಡಿ. ಇನ್ಫಾರ್ಮೇಷನ್ನ ಈಗ ನಮ್ಮಲ್ಲಿ ಗೂಗಲಲ್ಲಿ ಬರ್ತಕ್ಕಂಥದ್ದು ಇನ್ಫಾರ್ಮೇಷನ್. ಅಂತಹ ಇನ್ಫಾರ್ಮೇಷನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಚೇಂಜ್ ಮಾಡಬೇಕು. ಯು ಹ್ಯಾವ್ ಟು ಚೇಂಜ್ ದಟ್ ಇನ್ಫಾರ್ಮೇಷನ್ ಅಕಾರ್ಡಿಂಗ್ ಟು ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ್ಯಂಗಲ್. ಫಾರ್ ಎಕ್ಸಾಂಪಲ್, ವೆನಿಜುವಲಾ ನಮಗೆಲ್ಲ ಗೊತ್ತಿರುತ್ತೆ, ಅಮೆರಿಕ ಅಟ್ಯಾಕ್ ಮಾಡ್ತು, ಅಲ್ಲಿ ಪ್ರೆಸಿಡೆಂಟ್ ಎತ್ಕೊಂಡು ಹೋದ್ರು, ಇವೆಲ್ಲ ಜನರಲ್ ಕಾಮನ್ ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ಅದನ್ನು ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ್ಯಂಗಲಿಂದ ಟರ್ನ್ ಮಾಡಬೇಕು. ಲೈಕ್ ವೆನಿಜುವಲಾ, ಅದು ಬಾರ್ಡರ್ ಯಾವ ಒಂದು ಓಷನ್ ಜೊತೆ ಇದೆ, ತದನಂತರದಲ್ಲಿ ಅಲ್ಲಿ ಯಾವ ಒಂದು ಗ್ರಾಸ್ ಲ್ಯಾಂಡ್ ಇದೆ, ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ್ಯಂಗಲ್. ಸೊ ಮೇಡಮ್ ಅವರು ಇನ್ಫಾರ್ಮೇಷನ್ನ ಹೇಗೆ ಕಾಂಪಿಟೇಟಿವ್ ಎಕ್ಸಾಮ್ ಆ್ಯಂಗಲಲ್ಲಿ ಚೇಂಜ್ ಮಾಡಿದರು, ಅವರ ಹಿಂದಿನ ತುಡಿತ, ಆತಂಕ, ದಣಿವು, ಶ್ರಮ, ನೋವು, ನಲಿವು ಇವುಗಳ ಬಗ್ಗೆ ಮೇಡಮ್ ಅವರು ಮಾತಾಡ್ತಾರೆ. ಹೇಳಿ ಮೇಡಮ್, ಅಂದರೆ ಯಾಕೆ ಮಾಡಬೇಕನ್ನಿಸ್ತು, ಏನಾಯಿತು, ಹೇಗಾಯ್ತು ಈ ಪುಸ್ತಕ? ಸರ್, ಇದು ಆಕ್ಚುಲಿ ನಂದು 4ನೇ ಆವೃತ್ತಿ. ಓಕೆ, ಗ್ರೇಟ್. ಲಾಸ್ಟ್ ಇಯರ್ ಕ್ಷಿಪ್ರ ಅವಲೋಕನ ಅಂತ ಕೂಡ ಪುಸ್ತಕ ಬರೆದಿದ್ದೆ ನಾನು. ಇಯರ್ಲಿ ಕರೆಂಟ್ ಅಫೇರ್ಸ್ ಅಂತ ಪ್ರತಿ ವರ್ಷ ತರ್ತಾ ಇದ್ದೀನಿ 4 ವರ್ಷದಿಂದ. ಕರೆಂಟ್ ಅಫೇರ್ಸ್ ಅನ್ನ ಆಲ್ಮೋಸ್ಟ್ ಐ ಆಮ್ ಟೀಚಿಂಗ್ ಸಿನ್ಸ್ 10 years. 10 ವರ್ಷದಿಂದ ಯೂಟ್ಯೂಬರ್ ಆಗಿ ಕೂಡ ಸೊ ಕರೆಂಟ್ ಅಫೇರ್ಸ್ ಟೀಚ್ ಮಾಡಿಕೊಂಡು ಐ ಹ್ಯಾವ್ ಗಾಟ್ ಎಕ್ಸ್ಪರ್ಟೈಸ್ ವಿಚ್ ಈಸ್ ದ ಕಂಟೆಂಟ್ ರಿಕ್ವೈರ್ಡ್ ಫಾರ್ ದಿಸ್ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ಒಂದು ಅದು ನನಗೆ ಸ್ಪಷ್ಟ ಒಂದು ಮಾಹಿತಿ ಇದೆ. ಯಾವ ಏರಿಯಾದಿಂದ ಕ್ವಶನ್ಸ್ ತೆಗಿತಾರೆ, ಯಾವುದು HYT ಕಾನ್ಸೆಪ್ಟ್, HYT ಹೈ ಯೀಲ್ಡಿಂಗ್ ಟಾಪಿಕ್ ಅಂತ. ಸೊ ಈ ಪುಸ್ತಕನ ಯಾವ ರೀತಿ ಸೆಗ್ರಿಗೇಟ್ ಮಾಡಿದ್ದೀನಿ ಅಂದ್ರೆ ಸರ್, ಒಂದು HYT ಕಾನ್ಸೆಪ್ಟ್ಸ್ ಅಂತ, ಅದರಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಅದರಿಂದ ಫ್ರೇಮ್ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ ಯುನೆಸ್ಕೋ, G20, ಆಸಿಯಾನ್, ನೋಬೆಲ್ ಪ್ರೈಸಸ್, ಆಸ್ಕರ್ ಇವೆಲ್ಲ ಕೂಡ HYT ಅಲ್ಲಿ ಬರುತ್ತೆ. ದ ಸೆಕೆಂಡ್ ಆಸ್ಪೆಕ್ಟ್ ಇಸ್ ಬುಲೆಟ್ ಪಾಯಿಂಟ್ಸ್ ಅಂತ. ಈಗ 1-liners ಇರುತ್ತಲ್ಲ ಸರ್, ಅದಕ್ಕೆ ಫರ್ದರ್ ಇನ್ಫಾರ್ಮೇಶನ್ ಏನು ಬೇಡ, ಅನಾವಶ್ಯಕವಾಗಿ ಮಕ್ಕಳಿಗೆ ಶ್ರಮ ಕೊಡಬಾರ್ದು ಅಂತ ಐ ಹ್ಯಾವ್ ಫ್ರೇಮ್ಡ್ ಇಟ್ ಇನ್ 1 pointers ತರ ಅದನ್ನ ತಗೊಂಡು ಬಂದಿದ್ದೀನಿ ಸರ್. ಆಮೇಲೆ ಕರ್ನಾಟಕದ ಪ್ರಚಲಿತ ವಿದ್ಯಮಾನಗಳಿದೆ. ಈ 260 pages ಅಲ್ಲಿ ಸರ್ವೆ ಇದೆ, ಎಕನಾಮಿಕ್ ಸರ್ವೆ, ಇಂಡಿಯಾದು ಇದೆ, ಕರ್ನಾಟಕದ್ದು ಇದೆ, ಬಜೆಟ್ ಇದೆ, ಕರ್ನಾಟಕ ಬಜೆಟ್, ಇಂಡಿಯಾ ಬಜೆಟ್ ಇದೆ, ಜೊತೆಗೆ ಸ್ಕೀಮ್ಸ್ ಆಫ್ ಇಂಡಿಯಾ
ಗೌರ್ಮೆಂಟ್ ಆಫ್ ಇಂಡಿಯಾ, ಸ್ಕೀಮ್ಸ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ, ಇಷ್ಟನ್ನು ಕೂಡ ಕ್ರೋಢೀಕರಿಸಿ ಸಂಕ್ಷಿಪ್ತವಾಗಿ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ಅದನ್ನು ಆಯ್ದು ತೆಗೆದು ಫಸ್ಟ್ ಇಂಗ್ಲಿಷ್ ಕಂಟೆಂಟ್ ಅನ್ನ ತಗೊಂಡು, ಯಾಕಂದ್ರೆ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ನಾವು ಪ್ರಜಾವಾಣಿಯಿಂದ ಅಥವಾ ಯಾವುದೋ ಒಂದು ಮ್ಯಾಗಝಿನ್ ಇಂದ ತಗೊಂಡು ಹೋದ್ರೆ ಸಾಕಾಗ್ತಿಲ್ಲ ಸರ್. ಕ್ವಶನ್ಸ್ ನ್ಯೂಕನ್ ಕಾರ್ನರ್ ಇಂದ ಕೂಡ ತೆಗೆದಿದ್ದಾರೆ. ಸೊ ಅದಕ್ಕೋಸ್ಕರ ಇಂಗ್ಲಿಷ್ ಕಂಟೆಂಟ್ ಅನ್ನ ತಗೊಂಡು ಅದನ್ನ ಮತ್ತೆ ಕನ್ನಡ ತರ್ಜುಮೆ ಮಾಡಿ ಬೇಕಾಗಿರೋಷ್ಟು ಅಷ್ಟೇ ಕೀ ಪಾಯಿಂಟ್ಸ್ ಅನ್ನ ಕೀವರ್ಡ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಐ ಹ್ಯಾವ್ ಫ್ರೇಮ್ಡ್ ದಿಸ್ ಬುಕ್. ಸೊ ಚೆನ್ನಾಗಿ ಅಂದ್ರೆ ನನಗೆ ಈಗ ಹೊರಗಡೆ ಮಾರ್ಕೆಟ್ ಇಂದ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬರ್ತಿದೆ ಅಂಡ್ ಐ ಆಮ್ ಡ್ಯಾಮ್ ಶೋರ್ ದಟ್ ಕ್ವಶನ್ಸ್ ವಿಲ್ ಬಿ ಆಸ್ಕ್ಡ್ ಫ್ರಮ್ ದಿಸ್ ಬುಕ್ ವಿತೌಟ್ ಡೌಟ್. ಓಕೆ, ಸೊ ಹಾಗಾಗಿ ಈಗ ನೆಕ್ಸ್ಟ್ KA ಎಕ್ಸಾಮ್ ಆದ್ಮೇಲೆ ಕೂಡ ಮತ್ತೆ ಪುರಾವೆಯೊಂದಿಗೆ ಬರ್ತೀನಿ ಸರ್. ಓಕೆ, ಇಷ್ಟು ಕ್ವಶನ್ಸ್ ಬಂದಿತ್ತು ಅಂತ ಅಂದ್ಬಿಟ್ಟು, ಬೇಕಾದ್ರೆ ಐ ಆಮ್ ವೆರಿ ಕಾನ್ಫಿಡೆಂಟ್ ಎಲ್ಲದೂ ಕೂಡ ಇಂಗ್ಲಿಷ್ ಮಟೀರಿಯಲ್, ಕನ್ನಡ ಮಟೀರಿಯಲ್ ಎಲ್ಲದನ್ನು ಕೂಡ ಸೋಸಿ ತೆಗೆದು ಈ ಪುಸ್ತಕ ರೂಪದಲ್ಲಿ ತಂದಿದ್ದೀನಿ. ಸೊ ಹಾಗಾಗಿ ಮಕ್ಕಳಿಗೆ ಇದರಿಂದ ಖಂಡಿತ ಉಪಯೋಗ ಆಗುತ್ತೆ ಅನ್ನುವಂತಹ ಭರವಸೆ ಇದೆ ಸರ್. ಸೊ ನಿಮ್ಮ ಒಂದು ಮಾರ್ಗದರ್ಶನ ಕೂಡ ಇದಕ್ಕೆ ಸಹಾಯ ಆಗಿದೆ. ಥ್ಯಾಂಕ್ ಯು ಸರ್. ಎಸ್, ಇಲ್ಲಿ ನೋಡಿ, ನಾನು ಅದರ ಪುಸ್ತಕ ಓದ್ತಾ ಇದ್ದೆ. ಸಮ್ಟೈಮ್ಸ್ ಈವನ್ ನನ್ನ ಫಸ್ಟ್ ಪುಸ್ತಕದಲ್ಲಿ ನಾವು ಹೇಳಿದ್ದೊಂದು ಪೇಜು ಅವ್ರು ಹಾಕಿದ್ದೊಂದು, ಇಟ್ ಕ್ವೈಟ್ ಹ್ಯಾಪನ್ಸ್. ಇಲ್ಲೂ ಸಹ ಏನಾಗುತ್ತೆ, ಪೇಜ್ ಕ್ವಾಲಿಟಿ ನಾವು ಹೇಳೋದೊಂದಿರ್ತೀವಿ, ಯಾವುದೇ ಆಥರ್ಸ್ಗೆ ಲೋ ಕ್ವಾಲಿಟಿ ಪೇಪರ್ ಇರಲ್ಲ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ, ಈ ಪ್ರಿಂಟರ್ಸಿಂದ ಕೆಲವೊಂದು ಸಮಸ್ಯೆ ಆಗುತ್ತೆ. ನನ್ನ ಬುಕ್ಕಿಗೂ ಆಗಿದೆ. ನಾವು ಹೇಳೋದೊಂದು ಕ್ವಾಲಿಟಿ, ಅವ್ರು ಹಾಕೋದೊಂದು ಕ್ವಾಲಿಟಿ, ಇಟ್ ಕ್ವೈಟ್ ಕಾಮನ್. ಸೊ ಓದುಗರು ಏನು ಮಾಡಬೇಕು, ಅದನ್ನು ಸಹಿಸ್ಕೋಬೇಕು. ಯಾಕಂದ್ರೆ ನಮಗೂ ಇಂಟೆನ್ಷನ್ ಮಾಡಲ್ಲ. ಸಮ್ಟೈಮ್ಸ್ ಪೇಪರ್ ಕ್ವಾಲಿಟಿ ನಾವು ಹೇಳೋದೊಂದು, ಅವ್ರು ಹಾಕೋದೊಂದು. ಸೊ ಈ ಥರ ಆಗುತ್ತೆ. ಫೈನ್. ಇದರಲ್ಲಿ ನಾನು ಗಮನಿಸಿದ ವಿಚಾರ ಅಂದರೆ, ಮೇಡಮ್ ಅವರು ಇಂಗ್ಲೀಷ್ ಸೋರ್ಸನ್ನು ತೆಗೆದುಕೊಂಡ್ರು. ಇಂಗ್ಲೀಷ್ ಸೋರ್ಸನ್ನು ಅವರು ಏನು ಮಾಡಿದ್ರು ಅಂತಂದರೆ ಭಾಷಾಂತರ ಮಾಡಿಲ್ಲ, ಭಾವಾಂತರ ಮಾಡಿದ್ದಾರೆ. ಅಂದರೆ ಕನ್ನಡದ ಆ ಮಣ್ಣಿನ ಸೊಗಡು, ತದನಂತರದಲ್ಲಿ ಜಯಾಮಾನಕ್ಕೆ ತಕ್ಕ ಹಾಗೆ ಈ ಬುಕ್ ಬಂದಿರತಕ್ಕಂಥದ್ದನ್ನು ನೋಡ್ಬೋದು. ಸೊ ಓದುಗರಿಗೆ ಕಿರಿಕಿರಿ ಉಂಟು ಮಾಡಲ್ಲ. ಇದು ಗೂಗಲ್ ಟ್ರಾನ್ಸ್ಲೇಟೆಡ್ ಅಲ್ಲ, ಇದು ಕನ್ನಡದ ಜಯಾಮಾನಕ್ಕೆ ಭಾಷೆಯ ಅಸ್ತಿತ್ವದ ಒಂದು ಅಂಶವನ್ನು ಇಟ್ಕೊಂಡು ಬಂದಿರತಕ್ಕಂತಹ ಒಂದು ಪುಸ್ತಕ ಆಗಿದೆ. ನನಗೆ ಅನಿಸುತ್ತೆ ಪ್ರತಿ ವರ್ಷ ಒಂದು 250 ಪೇಜ್ 260 ಪೇಜ್ ಓದಬೇಕಾಗುತ್ತೆ ನೀವು ಪ್ರತಿ ದಿವಸ. ಇಟ್ ಈಸ್, ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ರತಿ ಬಾರಿ ರೇಟ್ ಆಫ್ ರಿಟರ್ನ್ ನೀವು ತುಂಬ ಕಡಿಮೆ ಇರುತ್ತೆ. ಸೊ ಅದಕ್ಕೆ ಇದೊಂಥರ ಗೈಡೆಡ್ ಮಿಸೈಲ್. ಈಗ ನಮಗೆ ಬ್ರಹ್ಮೋಸ್, ಅದರ ಪೂರ್ತಿ ಹೆಸರು ಗೈಡೆಡ್ ಮಿಸೈಲ್. ನೀವು ಮಿಸ್ಗೈಡೆಡ್ ಮಿಸೈಲ್ ಆಗಿಬಿಡ್ತೀರ ಭಾಳ ಬರೇ. ಸೊ ನೀವು ಪಾಕಿಸ್ತಾನಕ್ಕೆ ಕೊಡಿಯಲ್ಲ, ನೀವು ಇಲ್ಲೇ ಬಂದು ಡೆಲ್ಲಿ ಬೆಂಗಳೂರು ಹೊಡೆದ್ಬಿಡ್ತೀರ. ಸೊ ಏನಾಗುತ್ತೆ, ಆ ಮಿಸೈಲ್ ಬಳಕೆ ಆಗಲ್ಲ. ಸೊ ಇದು ಒಂದು ರೀತಿಯಲ್ಲಿ ಗೈಡೆಡ್ ಮಿಸೈಲ್ ಥರ. ಈ ಮಿಸೈಲನ್ನು ಬಳಸಿಕೊಂಡು ತಾವು ತಮ್ಮ ಗುರಿಯನ್ನು ಮುಟ್ಟಬೇಕಾಗಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಇದು ಇಷ್ಟು ಈ ಪುಸ್ತಕದ ವಿಚಾರ. ತದನಂತರದಲ್ಲಿ ಪ್ರತಿ ತಿಂಗಳ ಪ್ರಚಲಿತ ವಿದ್ಯಮಾನ ತರಗತಿ ಲಾಸ್ಟಿಗೆ QR ಕೋಡ್ ಮೆನ್ಷನ್ ಮಾಡಿದ್ದಾರೆ. ಆಸಕ್ತರು ಈ QR ಕೋಡನ್ನು ಸ್ಕ್ಯಾನ್ ಮಾಡ್ಕೋಬೋದು. ಸ್ಕ್ಯಾನ್ ಮಾಡಿಕೊಂಡು ಮೇಡಮ್ ಅವರು ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು. ಅಂದಾಗೆ ಮೇಡಮ್ ಅವರು ಹೇಳಿದಾಗೆ ಸುಮಾರು ವರ್ಷಗಳಿಂದ ಕರೆಂಟ್ ಅಫೇರ್ಸಲ್ಲಿ ತುಂಬ ಪರಿಣಿತಿಯನ್ನು ಸಾಧಿಸಿದವರು. ಸೊ ಅವರ ಒಂದು ಈ ಪುಸ್ತಕ ಇದೆಯಲ್ಲ, ಅವರ ಒಂದು ಅನುಭವದ ಆಳದಿಂದ ಬಂದಂತಹ ಒಂದು ಪುಸ್ತಕ, ಬೇಕು ಬೇಡುಗಳನ್ನು ಅರ್ಥ ಮಾಡಿಕೊಂಡಂತಹ ಪುಸ್ತಕ. ತಮಗೆಲ್ಲ ಶುಭವಾಗಲಿ. ಓಕೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಿ ಅವರ ಕನಸುಗಳನ್ನು 2026ರಲ್ಲಿ ನನಸು ಮಾಡ್ಕೊಳ್ತಾ ಅಂತ ಹೇಳ್ತಾ ಈ ವಿಡಿಯೋಗೆ ಕೊನೆಗೊಳಿಸ್ತೀವಿ. ನಮಸ್ಕಾರ. ಥ್ಯಾಂಕ್ ಯು.